ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಅನ್ಕೊಂಡ್ ಹಾಗೆಲ್ಲ ಆಗಲ್ಲ ಸರ್. ಹೋಗ್ಲಿ, ನಿಮ್ಗೆ ನಾನು ನಮ್ಮನೆಯವ್ರು ಏನು ಅಂತನಾದ್ರೂ ಗೊತ್ತಲ್ವಾ? ನೀವು ಏನು ಅಂತ ಗೊತ್ತಾಗಿರೋದಕ್ಕೆ ನಾನು ಮನೆ ಖಾಲಿ ಮಾಡಿಸ್ತಿರೋದು. ಸರ್, ಏನ್ ಮಾತಾಡ್ತಿದ್ದೀರಾ ನೀವು? ಹೌದಮ್ಮ, ಇರೋದನ್ನೇ ಮಾತಾಡ್ತಿರೋದು ನಾನು. ನೀವು ಈ ಮನೆಗೆ ಬಂದಾಗಲಿಂದ ನಿಮ್ಮ ನಡವಳಿಕೆನ ನೋಡಿ ಕೇಳಿನೇ ನಾನು ಈ ಮಾತಾಡ್ತಿರೋದು. ಮೊದಲು ನಿಮ್ಮ ಅಣ್ಣ ಕುಡಿದು ರಂಪಾಟ ಮಾಡ್ತಿದ್ದ. ಅವನು ಸರಿ ಇಲ್ಲ ಅಂದ್ರು ಈ ಮನೆ ಹೆಣ್ಮಕ್ಳು ಒಳ್ಳೆಯವರು ಅಂತ ನಾನು ಇಷ್ಟು ದಿನ ಸಹಿಸ್ಕೊಂಡಿದ್ದೆ. ಈಗ ನೋಡಿದ್ರೆ ಈ ಮನೆ ಹೆಣ್ಮಕ್ಳಿಂದಲೇ 3 ದಿವಸಕ್ಕೊಂದ್ಸಲಿ ಪೊಲೀಸ್ನವರು ಒಳ್ಳೆ ಮಾವನ ಮನೆಗೆ ಬಂದು ಹೋದಾಗೆ ಬಂದು ಹೋಗ್ತಿದ್ದಾರೆ. ನೀವೆಲ್ಲ ಸೇರ್ಕೊಂಡು ಆ ಪ್ರಭುವನ್ನ ಹುಡುಗನ್ನ ಕೊಲೆ ಮಾಡಿದ್ರಂತೆ. ಇಷ್ಟು ದಿನ ನಿನ್ನಿಂದೆ ಸುತ್ತಾ ಇದ್ನಲ್ಲ, ಅವನ್ ಜೈಲ್ಗೆ ಹೋಗಿದ್ದಾನೆ. ಇನ್ನು ನಿಮ್ಮ ಅಣ್ಣ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ. ಇಂಥವ್ರಿಗೆ ನಾನು ಮನೆ ಕೊಡ್ಬೇಕಾ? ನೋಡಿ, ಇನ್ನು ನೀವೇನೇ ಹೇಳಿದ್ರು ನಾನು ಕೇಳೋದಕ್ಕೆ ತಯಾರಿಲ್ಲ. ದಯವಿಟ್ಟು ಮನೆ ಖಾಲಿ ಮಾಡಿ ಅಷ್ಟೇ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ನೀವ್ ಅನ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ಅಂತದ್ದೇನೂ ನಡೀತಾ ಇಲ್ಲ. ಏನೋ ನಮ್ ಗ್ರಹಚಾರ ಕೆಟ್ಟು ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಷ್ಟೇ. ಏನೋ 3 ವರ್ಷದಿಂದ ನಿಮ್ಮ ಗ್ರಹಚಾರ ಕೆಡ್ತಲೇ ಇತ್ತ? ನೋಡಮ್ಮ, ನಿಮ್ಮ ಕತೆ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಮೊದಲು ಮನೆ ಖಾಲಿ ಮಾಡಿ ಅಷ್ಟೇ. ಸರ್, ಒಂದ್ ಮಾತ್ ಕೇಳ. ನಾವಿಲ್ಲಿಗೆ ಬಂದಾಗ್ಲಿಂದ ನಿಮಗ್ ಬಾಡ್ಗೆ ಯಾವತ್ತಾದ್ರೂ ಲೇಟಾಗಿ ಬಂತ? ಇಲ್ಲ. ನಮಗಾಗ್ತಾ ಇರೋ ತೊಂದರೆಯಿಂದ ನಿಮಗಲ್ಲಿ ಏನಾದ್ರೂ ಊಟ ಸೇರ್ತಿಲ್ವಾ ಅಥವಾ ನಿದ್ರೆ ಬರ್ತಾ ಇಲ್ವಾ? ಹಾಗೇನಿಲ್ಲಮ್ಮ. ಮತ್ಯಾಕ್ ಸರ್ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದೀರಾ? ಸರಿ, ನಮ್ಮನೇಲೇನೋ ಸಮಸ್ಯೆ ಇತ್ತು ನಿಜ. ಆದ್ರೆ ಸಮಸ್ಯೆ ಇಲ್ದೇ ಇರೋ ಮನೆ ಯಾವ್ದಾದ್ರು ಇದ್ಯಾ ಹೇಳಿ? ನಿಮ್ಮ ಹಾಗೆ ಸಮಸ್ಯೆ ಇರೋರ್ಗೆ ಬಾಡ್ಗೆಗೆ ಮನೆನೇ ಕೊಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಎಲ್ಲಾ ಮನೆನೂ ಖಾಲಿ ಬಿದ್ದಿರತ್ತೆ. ಇಷ್ಟು ದಿನ ನಮ್ಮ ನೋಡಿನೂ ನೀವಿಂತ ನಿರ್ಧಾರಕ್ಕೆ ಬಂದಿದ್ದೀರಾ ಅಂದ್ರೆ ಪ್ರಾಮಾಣಿಕತೆ, ಸ್ವಾಭಿಮಾನಕ್ಕೆ ಬೆಲೆನೇ ಇಲ್ಲ ಅಂತಾಯ್ತು. ಅಣ್ಣ, ಈಗಿಂದೀಗ್ಲೇ ಮನೆ ಖಾಲಿ ಮಾಡಿ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅಣ್ಣ? ದಯವಿಟ್ಟು ನಮ್ಮನ್ನ ಮನೆ ಖಾಲಿ ಮಾಡಿಸ್ಬೇಡಿ. ಬೇಕಾದ್ರೆ ನಿಮ್ ಕಾಲಿಗಾದ್ರೂ ಬೀಳ್ತೀನಿ. ಅಮ್ಮ, ಏನ್ ಮಾಡ್ತಿದ್ಯಮ್ಮ ನೀನು? ನೀನ್ ಯಾಕಮ್ಮ ಅವ್ರ ಕಾಲಿಗೆ ಬೀಳ್ತೀಯಾ? ಸರ್, ನೀವು ಬಾಡಿಗೆ ಕೊಟ್ಟಿದ್ದೀರಾ ಅಂದ್ ಮಾತ್ರಕ್ಕೆ ಇನ್ನೊಬ್ರು ವ್ಯಕ್ತಿತ್ವನೂ ಹರಾಜಾಕಿ ಅವ್ರಿಗೆ ಅವಮಾನ ಮಾಡ್ಬೇಕು ಅನ್ನೋ ಅಗತ್ಯ ಇಲ್ಲ. ನಾವು ಗೌರವದಿಂದಾನೇ ಬದುಕ್ತಿದೀವಿ. ಕೆಟ್ಟದ್ದನ್ನೇ ನೋಡೋ ಚಾಳಿ ಇರೋರ್ಗೆ ಬರೀ ಕೆಟ್ಟದ್ದೇ ಕಾಣುತ್ತೆ. ಹೆಣ್ಮಕ್ಳು ಇರೋ ಮನೆಗ್ ಬಂದು ಹೀಗ್ ಒಂದೇ ಸಮ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಕನಿಕರ, ಮನುಷ್ಯತ್ವ ಅನ್ನೋದೇ ಇಲ್ವಾ? ಒಂದು ಮನೆಯಲ್ಲಿ ಶಾಂತಿ, ನೆಮ್ಮದಿಯಿಂದ ಇರ್ಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ನೀವ್ ಹೀಗೆ ವಾರಕ್ಕೊಂದ್ಸಲ ಬಂದು ಕಿರುಕುಳ ಕೊಡೋದನ್ನ ನೋಡ್ತಾ ಇದ್ರೆ ನೀವ್ ಪುಕ್ಸಟ್ಟೆ ಆಗಿ ಮನೇಲಿ ಇರಿ ಅಂದ್ರೂ ನಾವಿರಲ್ಲ. ಒಂದ್ ನಿಮಿಷ ಇರಿ. ತಗೊಳ್ಳಿ, ಇದು ನೀವ್ ನಮಗ್ ಮಾಡ್ಕೊಟ್ಟಿರೋ ಅಗ್ರಿಮೆಂಟ್ ಪೇಪರ್ಸ್. ಸರ್, ನೀವ್ ಈಗಿಂದ ಈಗ್ಲೇ ಮನೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ನಮಗೂ ಸ್ವಾಭಿಮಾನ, ಹಠ, ಛಲ ಎಲ್ಲಾನು ಇದೆ. ನಾನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನಾವಿನ್ 24 ಗಂಟೆ ಅಷ್ಟರಲ್ಲಿ ಈ ಮನೆನೇ ಖಾಲಿ ಮಾಡ್ತೀವಿ. ರಾಧಿಕಾ, ಅಮ್ಮ, ಇಲ್ಲಿ ನಾವು ಬಾಡ್ಗೆಗೆ ಬಂದಿದ್ದೀವಿ ಅಷ್ಟೇ. ಬಾಡ್ಗೆ ಮನೆ ಯಾರಿಗೂ ಶಾಶ್ವತ ಅಲ್ಲ. ಓನರ್ ಇರಿ ಅನ್ನೋವರೆಗೂ ಇರ್ಬೇಕು. ಹೋಗಿ ಅಂದ್ರೆ ಹೋಗ್ತಿರ್ಬೇಕು. ಈಗ ಹೋಗ್ಲೇಬೇಕು ಅಂತಿದ್ದಾರೆ, ಹೋಗೋಣ. ಸರ್, ನೀವ್ ನಾಳೆ ಬಂದು ಈ ಮನೆ ಕೀಸ್ ತಗೊಂಡೋಗಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ.
ರಾಧಿಕಾ, ನಾಳೆ ಬೆಳಗ್ಗೆನೆ ಮನೆ ಖಾಲಿ ಮಾಡಿ ನಾವೆಲ್ಲ ಎಲ್ಲಿಗೆ ಹೋಗೋದು? ಅಮ್ಮ, ಹುಟ್ಸಿದ ದೇವ್ರು ಹುಲ್ ಮೇಯ್ಸಕ್ ಬರ್ತಾನ, ಹಾಗೆ ಬೀದಿಗೂ ಬಿಡಲ್ಲ. ಆ ದೇವ್ರಿದ್ದಾನೆ. ದೇವ್ರಿಗಿಂತ ಹೆಚ್ಚಾಗಿ ನಮ್ಮಪ್ಪ ನನ್ನ ಜೊತೆ ಇದ್ದಾರೆ. ನೀವು ನಮ್ಮನ್ನು ಹುಡುಕ್ಬೇಡಿ, ನಾವೇ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಹೋಗಿದ್ ಕೆಲಸ ಏನಾಯ್ತು? ಹಣ್ಣೋ ಕಾಯೋ? ನೀವ್ ಹೇಳಿದ್ಮೇಲೆ ಕಾಯಿ ಆಗೋಕೆ ಹೇಗ್ ಸಾಧ್ಯ ಕರಿಯಪ್ಪನವ್ರೆ? ಹಣ್ಣೆ. ಮನೆ ಖಾಲಿ ಮಾಡೋದಕ್ಕೆ ಒಪ್ಕೊಂಡ್ರ? ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೆ ಇದ್ರೆ ನಾನು ಕೊಟ್ಟಿರೋದು ಬಾಡಿಗೆಗೆ, ಸೇಲ್ಗಲ್ಲ. ಮನೆ ಖಾಲಿ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತಗೊಂಡ್ರು? ಅವರು ಟೈಮ್ ಕೇಳಿದ್ರು, ಆದ್ರೆ ನಾನೇ ಅವ್ರಿಗೆ ಟೈಮ್ ಕೊಡ್ಲಿಲ್ಲ. ನಾಳೆ ಬೆಳಿಗ್ಗೆ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದೆ. 24 ಗಂಟೆ ಒಳಗಡೆ ಮನೆ ಖಾಲಿ ಮಾಡ್ತೀನಿ ಅಂತ ರಾಧಿಕಾ ಚಾಲೆಂಜ್ ಹಾಕಿದಾಳೆ. ಅದು ನನ್ನ ಮೇಲೆ ಚಾಲೆಂಜ್ ಹಾಕ್ದಂಗಲ್ಲ. 24 ಗಂಟೆಯಲ್ಲಿ ಬೆಂಗಳೂರಲ್ಲಿ ಮನೆ ಹುಡ್ಕೋದು ಅಂದ್ರೆ ಅದೇನು ಕಡಲೆಪುರಿನ? ಹುಡುಕ್ಲಿ ಅವಳು ಬೀದಿ ಬೀದಿ ಅಲ್ದು ಬಿಸಿಲು ಬಾಳೆಹಣ್ಣು ತಿನ್ನೋದನ್ನ ನಾನು ನನ್ನ ಕಣ್ಣಾರೆ ನೋಡಬೇಕು. ಏನೋ ನನಗಿಷ್ಟ ಇಲ್ಲದೆ ಇದ್ರು ನೀವು ಹೇಳಿದಿರಿ ಅಂತ ಮನೆ ಖಾಲಿ ಮಾಡೋದಕ್ಕೆ ಹೇಳಿದ್ದೀನಿ. ನೋಡಿ, ಈಗ ನನ್ನ ಮನೆ ಖಾಲಿ ಬೀಳಬಾರ್ದು. ನೀವೇನು ಚಿಂತೆ ಮಾಡಬೇಡಿ. ಇವ್ರು ಕೊಡೋದಕ್ಕಿಂತ ಬಾಡಿಗೆ ಜಾಸ್ತಿ ಬರೋ ಹಾಗೆ ಮಾಡ್ಕೊಡ್ತೀನಿ. ನಾನು ಕೊಟ್ಟ ಮಾತು ತಪ್ಪೋನಲ್ಲ. ನೀವಿನ್ ಹೊರಡಿ. ಆಯ್ತು ಸರ್, ಬರ್ತೀನಿ. ಹಾಂ. ಅಪ್ಪ, ನಾಳೆ ಬೆಳಗ್ಗೆನೆ ಮನೆ ಖಾಲಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳಲ್ಲ, ಮಾಡ್ತಾಳ?